ಅಕ್ರಮದ ವಿರುದ್ಧ ಹೋರಾಡಿ ವಿದ್ಯಾರ್ಥಿಗಳು ಅದರಲ್ಲಿ ಯಶಸ್ಸಾಗಿದ್ದಾರೆ. ಕಾರಣ ಸಚಿವರ ರಾಜೀನಾಮೆಯನ್ನ ಅಂತೂ ಇಂತೂ ಕೇಂದ್ರ ಪಡೆದುಕೊಂಡಿದೆ. ಇದಾದ ಬಳಿಕ ಈಗ ಪ್ರಶ್ನೆ ಇರೋದು ಕೆಪಿಎಸ್ಸಿಯಲ್ಲೂ ಕೂಡ ಪದೇ ಪದೇ ಅಕ್ರಮಗಳ ಸರಮಾಲೆ. ಇದರ ವಿರುದ್ಧ ಕೂಡ ವಿದ್ಯಾರ್ಥಿಗಳು ಸಿಡಿದೇಳ್ತಾರ. ಅತಿ ದೊಡ್ಡ ಹೋರಾಟಕ್ಕೆ ಮತ್ತೊಮ್ಮೆ ನಮ್ಮ ರಾಜ್ಯ ಸಾಕ್ಷಿ ಆಗುತ್ತಾ ವಿದ್ಯಾರ್ಥಿಗಳಿಂದ ಕೆಪಿಎಸ್ಸಿ ಕರ್ಮಕಾಂಡದ ವಿರುದ್ಧ ಅನ್ನೋದೇ ಪ್ರಶ್ನೆ. ನೀಟ್ ರೀತಿಯಲ್ಲೇ ಶುರುವಾಗ್ಬಿಡುತ್ತಾ ಮತ್ತೊಂದು ರೀತಿಯ ಹೋರಾಟ? ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಶುರುವಾಗುತ್ತಾ? ನೀಟ್ ರೀತಿಯಲ್ಲೇ ಶುರುವಾಗುತ್ತಾ ಮತ್ತೊಂದು ಹೋರಾಟ? ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಶುರುವಾಗುತ್ತಾ? ಕೆಪಿಎಸ್ಸಿಯಲ್ಲಿ ಅಕ್ರಮಗಳ ಸರಮಾಲೆ, ಹೋರಾಟ ಆಗುವುದು ಫಿಕ್ಸ್ ಅಂತ ಇದೆ ಮೂಲಗಳು. ನೀಟ್ ಮಾದರಿಯಲ್ಲೇ ಕೆಪಿಎಸ್ಸಿ ಹೋರಾಟ ನಡೆಸೋದಕ್ಕೆ ಸಿದ್ಧತೆ ಆಗಿ ಹೋಗಿದೆ. ಜೆನ್ಸಿ ವಿದ್ಯಾರ್ಥಿ ಸಂಘಟನೆಗಳಿಂದ ಪ್ರತಿಭಟನೆಗೆ ಸಿದ್ಧತೆ ಆಗ್ತಾ ಇದೆಯಂತೆ. ಕೆಪಿಎಸ್ಸಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಪಶುವೈದ್ಯರ ನೇಮಕದಲ್ಲಿ ಆಗಿರುವ ಅಕ್ರಮ, ಕೆಪಿಎಸ್ಸಿ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದು ಪ್ರತಿಭಟನೆ ಮಾಡೋದಕ್ಕೆ ವಿದ್ಯಾರ್ಥಿಗಳು ಸಿದ್ಧರಾಗ್ತಿದ್ದಾರೆ ತೆರೆಮರೆಯಲ್ಲೇ. ಅಲ್ಲಿಗೆ ರಾಜ್ಯ ಸರ್ಕಾರಕ್ಕೆ ಈ ಕೆಪಿಎಸ್ಸಿ ಕರ್ಮಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟದ ಬಿಸಿ ನಮ್ಮ ಜೆನ್ಸಿಗಳಿಂದ ತಲುಪುತ್ತಾ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಬಹುತೇಕ ಸಲ ಕೆಪಿಎಸ್ಸಿಲಿ ಆಗಿರುವ ಕರ್ಮಕಾಂಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳಾಗಿದೆ, ಪ್ರತಿಭಟನೆಗಳಾಗಿದೆ. ಬಟ್ ಯಾವುದಕ್ಕೂ ಕೂಡ ತಾರ್ಕಿಕ ಅಂತ್ಯ ಅಲ್ಲ. ಅಂದ್ರೆ ಸರಿ ಮಾಡ್ತೀವಿ ಅಂತ ಹೇಳಿದ್ರೂ ಕೂಡ ಆಗಿನ ಸರ್ಕಾರಗಳು ಯಾವುದೂ ಕೂಡ ಸರಿ ಆಗಿಲ್ಲ. ಮತ್ತೆ ಮತ್ತೆ ಕೆಪಿಎಸ್ಸಿ ಕರ್ಮಕಾಂಡದ ಗೂಡು ಅನ್ನೋದು ಪದೇ ಪದೇ ಅದು ಸಾಬೀತಾಗ್ತಾನೆ ಬರ್ತಾ ಇದೆ. ಯಾಕಂದ್ರೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಒಟ್ಟಿನಲ್ಲಿ ದುಡ್ಡು ಮಾಡಬೇಕು ಅನ್ನೋ ರೀತಿಯಲ್ಲೇ ಅಲ್ಲಿರುವಂತಹ ಅಧಿಕಾರಿಗಳ ಮನಸ್ಥಿತಿ ಇದೆ ಅನ್ನೋದು ಬಹಳ ಸ್ಪಷ್ಟ. ಯಾರು ಪ್ರತಿಭಾವಂತರು, ಯಾರು ನಿಜವಾಗ್ಲೂ ಪ್ರತಿಭೆ ಉಳ್ಳಂತಹ ವಿದ್ಯಾರ್ಥಿಗಳು ಕೆಲಸ ಮಾಡಬೇಕು ಅಂತ ಇಚ್ಛೆ ಪಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಅವಕಾಶನೇ ಸಿಗಲ್ಲ. ಎಲ್ಲವೂ ಕೂಡ ದುಡ್ಡಿಗೆ ಸೇಲಾಗಿ ಹೋಗಿರುತ್ತೆ ಸೀಟ್ಗಳು ಅಂತ. ಎಲ್ಲಂದ್ರಲ್ಲಿ ಪ್ರತಿಭಟನೆ ಮಾಡೋರ ಮೇಲೆ ಪೊಲೀಸರ ಕಣ್ಣಂತೆ, ಅಂದ್ರೆ ಹೋರಾಟ ಮಾಡಕ್ ಬಿಡಲ್ಲ ಪೊಲೀಸರು ಅಂತ. ಪ್ರತಿಭಟನೆಗಳ ಬಗ್ಗೆ ಎಚ್ಚರಿಕೆ ವಹಿಸೋದಕ್ಕೆ ಪೊಲೀಸ್ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಫ್ರೀಡಂ ಪಾರ್ಕ್ ಬಿಟ್ರೆ ನಗರದಲ್ಲಿ ಎಲ್ಲೂ ಕೂಡ ಪ್ರತಿಭಟನೆ ಮಾಡೋ ಹಾಗಿಲ್ಲ. ಸಂಘಟನೆ, ಪಕ್ಷ, ಕಾರ್ಯಕರ್ತರಿಗೆ ಎಲ್ಲಂದ್ರಲ್ಲಿ ಪ್ರತಿಭಟನೆಗೆ ಅವಕಾಶವೇ ಇಲ್ಲ. ಇತ್ತೀಚೆಗೆ ಕೆಲವರಿಂದ ದೇಶ ವಿರೋಧಿ ಹೇಳಿಕೆ ಪೋಸ್ಟರ್ಗಳ ಪ್ರದರ್ಶನ ಆಗಿರೋದ್ರಿಂದ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಹಂಗಾಗಿ ಪ್ರತಿಭಟನೆ ವೇಳೆ ದೇಶ ವಿರೋಧಿ ವಿಚಾರಗಳ ಬಗ್ಗೆ ಉಲ್ಲೇಖ ಮಾಡೋ ಹಾಗಿಲ್ಲ. ಸೋಷಿಯಲ್ ಮೀಡಿಯಾಗಳ ಮೇಲೂ ಕೂಡ ಕಣ್ಣಿಡಬೇಕು ಅಂತ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ದೇಶ ವಿರೋಧಿ ಪೋಸ್ಟರ್ಗಳ ಮೂಲಕ ಕಿಚ್ಚು ಹಚ್ಚೋರ ಬಗ್ಗೆ ಕಣ್ಣಿಡಲಾಗಿದೆ. ಸಮಾಜಕ್ಕೆ ಬೇರೆ ರೀತಿಯ ಮೆಸೇಜ್ ಕೊಡದಂತೆ ಎಚ್ಚರ ವಹಿಸೋದಕ್ಕೆ ಪೊಲೀಸರಿಗೆ ಸೂಚನೆ. ಅಲ್ಲಿಗೆ ಕೆಪಿಎಸ್ಸಿ ಪ್ರತಿಭಟನೆ ಪ್ಲಾನ್ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ. ಸಿಕ್ಕಲ್ಲಿ ಪ್ರತಿಭಟನೆ ಮಾಡೋಂಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನಕಾರಿ ಪೋಸ್ಟ್ಗಳನ್ನ ಹಾಕಲ್ಲ, ಅಂಥವರ ಮೇಲೆ ನಿಗಾ ಇಡಬೇಕು ಅಂತ ಪೊಲೀಸರಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ನೀಟ್ ಅಕ್ರಮದ ವಿರುದ್ಧ ಹೋರಾಡಿ ವಿದ್ಯಾರ್ಥಿಗಳು ಅದರಲ್ಲಿ ಯಶಸ್ಸಾಗಿದ್ದಾರೆ. ಬಟ್ ಈಗ ಕೆಪಿಎಸ್ಸಿ ಕರ್ಮಕಾಂಡ, ಪದೇ ಪದೇ ಅಕ್ರಮದ ಬಗ್ಗೆ ಸುದ್ದಿ ಆಗುತ್ತೆ. ಕೆಲ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು. ಬಟ್ ಈ ಬಾರಿಯ ಹೋರಾಟ ಹೆಂಗಿರುತ್ತೆ ಅಂತ ಹೆಂಗ್ ಪ್ಲಾನ್ಗಳನ್ನ ಮಾಡ್ಕೊಳ್ತಿದ್ದಾರೆ ವಿದ್ಯಾರ್ಥಿಗಳು? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಏನು ಕೆಪಿಎಸ್ಸಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅದೇ ಇಲಾಖೆಯಲ್ಲಿ ಇದ್ದಂತಹ ಏನು ಶಿವಶಂಕರಪ್ಪ ಏನಿದ್ರೆ ಅವರ ಪುತ್ರಿಗೆ ಏನು ಕೆಲಸ ಕೊಡಿಸೋದಕ್ಕಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಕ್ರಿಯೇಟ್ ಮಾಡಿ ಅವ್ರಿಗೂ ಕೂಡ ಏನು ಸರ್ಕಾರಿ ಹುದ್ದೆನ ಕೊಡಿಸಬೇಕು ಅಂತ ಹೇಳಿ ಮಾಡಿದ್ರು. ಆ ನಂತರ ಆ ಒಂದು ವಿಚಾರವಾಗಿ ಕೋರ್ಟ್ ಕೂಡ ಆ ಒಂದು ಸ್ಟೇ ಕೂಡ ಕೊಟ್ಟಿತ್ತು. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೂಡ ಆಗಿರುವಂತದ್ದು. ಇನ್ನು ನೀಟ್ ರೀತಿಯಲ್ಲೇ ಕೆಪಿಎಸ್ಸಿಯ ಹಗರಣ
ತಕ್ಷಣವೂ ಕೂಡ ಏನು ಹೋರಾಟ ಮಾಡೋದಕ್ಕೆ ಈಗಾಗಲೇ ಕೆಲವೊಂದು ಏನು ಯುವಕರು ಕೂಡ ಎಲ್ಲರೂ ಕೂಡ ಅದೇ ರೀತಿಯಾಗಿ ಒಗ್ಗಟ್ಟಿನಿಂದ ಏನು ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಪ್ರೊಟೆಸ್ಟ್ ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನಾವು ಕೂಡ ದೆಹಲಿಯಲ್ಲೂ ಕೂಡ ನೋಡಿದ್ವಿ, ದೊಡ್ಡ ದಂಗೆನೆ ಅಂತಾನೆ ಹೇಳ್ಬೋದು. ಆ ನಂತರ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಏನು ಮಿನಿಸ್ಟರ್ ಏನಿದ್ದಾರೆ ಅವರು ಕೂಡ ಈಗಾಗಲೇ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ರು. ಈಗ ಆ ಒಂದು ರೀತಿಯಲ್ಲೇ ನಾವು ಕೂಡ ಹೋಗಬೇಕು, ಅದು ಕೂಡ ಕೆಪಿಎಸ್ಸಿ ವಿರುದ್ಧವಾಗಿ ಹೋಗಬೇಕು ಅಂತ ಹೇಳಿ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಕೂಗು ಕೂಡ ಕೇಳು ಬರ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಒಂದೇ ಪ್ರಕರಣ ಅಲ್ಲ, ಈ ಹಿಂದೆ ಸಾಕಷ್ಟು ಜನರಿಗೂ ಕೂಡ ಇದೇ ರೀತಿಯಾಗಿ ಅವರು ಏನು ಫೇವರ್ ಆಗಿ ಅವರು ಕೆಲಸವನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇಲ್ಲೂ ಕೂಡ ಆದ್ರೂ ಕೂಡ ನಾವು ಆಶ್ಚರ್ಯ ಪಡುವಂತ ಸಂಗತಿ ಏನಿಲ್ಲ. ಯಾಕಂದ್ರೆ ಎಲ್ಲಾ ರೀತಿಯಂತ ಸಿದ್ಧತೆ ಆಗ್ತಾ ಇದೆ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಇನ್ನೊಂದ್ ಕಡೆ ಅಂದ್ರೆ ಪ್ರೊಟೆಸ್ಟ್ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಇದೆ, ಆದ್ರೆ ಎಲ್ಲಂದ್ರಲ್ಲಿ ಮಾಡಿದ್ರೆ ನಿಜಕ್ಕೂ ಕೂಡ ಕೇಸ್ ಬೀಳುತ್ತೆ ಅಂತ ಹೇಳಿ ಈಗಾಗಲೇ ಕಮಿಷನರ್ ಕೂಡ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಇನ್ಸ್ಪೆಕ್ಟರ್ಗಳಿಗೂ ಕೂಡ ಈಗಾಗಲೇ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲೆಂದ್ರಲ್ಲಿ ಹೋಗುವಂತದ್ದು, ಮೊಟ್ಟೆ ಎಸೆಯುವಂತದ್ದು, ಗಲಾಟೆ ಮಾಡುವಂತದ್ದು, ಪ್ರೊಟೆಸ್ಟ್ ಮಾಡುವಂತದ್ದು, ಈ ರೀತಿಯ ಯಾವುದೇ ರೀತಿಯಾಗಿ ಮಾಡುವಂತದ್ದಿಲ್ಲ. ನಿಮಗೆ ಏನೇ ಇದ್ರೂ ಕೂಡ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಸಂಬಂಧಪಟ್ಟಂತ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿ ನೀವು ಏನೋ ಮಾಹಿತಿಯನ್ನ ಕೊಡಬೇಕು, ಎಷ್ಟು ಜನಗಳು ಸೇರ್ತಾರೆ ಮತ್ತೆ ಯಾರ್ಯಾರ ಕಡೆಯಿಂದ ಬರ್ತಾರೆ, ಇವೆಲ್ಲವೂ ಮಾಹಿತಿಯನ್ನು ಕೂಡ ಸ್ಟೇಷನ್ ನಲ್ಲಿ ಕೊಟ್ಟು ಅಲ್ಲಿ ಪರ್ಮಿಷನ್ ಅನ್ನ ತಗೊಂಡು ಆ ನಂತರ ಇಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರೊಟೆಸ್ಟ್ ಮಾಡಬೇಕು ಹೊರತು ಬೇರೆ ಕಡೆ ಎಲ್ಲೇ ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ಕಠಿಣವಾದಂತಹ ಕಾನೂನು ರೀತಿಯಲ್ಲಿ ಕ್ರಮವನ್ನ ಜರುಗಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ಕೆಪಿಎಸ್ಸಿ ವಿಚಾರವಾಗಿ ಇಲ್ಲೂ ಕೂಡ ಪ್ರೊಟೆಸ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.